ಎಲ್ಲ ಸಮಾಜವನ್ನು ಕೂಡಿ ಪ್ರೀತಿಯಿಂದ ಭಾವೈಕ್ಯತೆಗೆ ಸಾಕ್ಷಿಯಾದ ಕುದುರೆಯ ಮುಖಾಂತರ ಮೆರವಣಿಗೆ ನಡೆಸಲಾಯಿತು. ಕುದುರೆಯನ್ನು ಡಾನ್ಸ್ ಮಾಡಿಸುವ ಮುಖಾಂತರ ಹಾಗೂ ಚಿಕ್ಕ ಚಿಕ್ಕ ಮಕ್ಕಳು ಕೋಲಾಟ ಆಡುವ ಮೂಲಕ ಎಲ್ಲ ಸಮಾಜವನ್ನು ಕೂಡಿ ಖುಷಿಯಿಂದ ಮೆರವಣಿಗೆ ನಡೆಸಿದ್ದರು. ಹಜರತ್ ಶಾನೆ ಸಾಹೇಬ ಮಡ್ಡಿ ಪೀರ್ ದರ್ಗಾ ಜಾತ್ರಾ ಮಹೋತ್ಸವನು ಗಡಿ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲ್ಲೂಕಿನ ಕೋನಮೇಳಕುಂದ ಗ್ರಾಮದಲ್ಲಿ ಶುಕ್ರವಾರ ಹಜರತ್ ಸಾನಿ ಸಾಹೇಬ್ ಮಡ್ಡಿಪೀರ್ ದೇವರ ಜಾತ್ರೆ ಸಂಭ್ರಮದಿಂದ ಜರುಗಿತು. ದಿನವಿಡೀ ಸುರಿದ ಜಿಟಿ ಮಳೆಯ ನಡುವೆಯೂ ಅಸಂಖ್ಯಾತ ಭಕ್ತರು ದರ್ಶನ ಪಡೆದು ಭಕ್ತಿಭಾವ ಸಮರ್ಪಿಸಿದರು. ಈ ಟಿಜಿಟಿ ಮಳೆಯಿಂದ ದರ್ಗಾದ ಪ್ರದೇಶ ಸಂಪೂರ್ಣ ಕೆಸರುಮಯ ಆಗಿತ್ತು. ಆದರೂ ಕೂಡ ಇದು ಯಾವುದನ್ನು ಲೆಕ್ಕಿಸದೆ ದಿನವಿಡೀ ಹಿರಿಯರು, ಮಹಿಳೆಯರು, ಮಕ್ಕಳು ಸರತಿ ಸಾಲಿನಲ್ಲಿ ಆಗಮಿಸಿ ಹೂವು, ನೈವೇದ್ಯ, ಕಾಯಿ, ಕರ್ಪೂರ, ಊದಬತ್ತಿ ಅರ್ಪಿಸಿ ದರ್ಶನ ಪಡೆದರು. ಇನ್ನೂ ಕೆಲ ಭಕ್ತರು ಸಕ್ಕರೆ, ಪೇಡ, ಜಿಲೇಬಿ ಹಂಚಿ ತಮ್ಮ ಹರಕೆ ಈಡೇರಿಸಿ ಧನ್ಯತಾ ಭಾವ ಮೆರೆದರು. ದರ್ಗಾದ ಸೇವಕರು ಭಕ್ತರಿಗೆ ನವಿಲುಗರಿ ಕಟ್ಟನ್ನು ತಲೆಗೆ ತಾಗಿಸಿ ಆಶೀರ್ವದಿಸಿದರು. ಕೋನಮೇಳಕುಂದ, ಹಲಬರ್ಗ, ತೇಗಂಪುರ, ಸಿದ್ದೇಶ್ವರವಾಡಿ, ನೇಳಗಿ ಸೇರಿದಂತೆ ಸುತ್ತಮುತ್ತಲಿನ ಭಕ್ತರು ದರ್ಗಾಕ್ಕೆ ಭೇಟಿ ನೀಡಿ ದರ್ಶನ ಪಡೆಯುತ್ತಿರುವ ದೃಶ್ಯ ಕಂಡುಬಂತು. ಭಕ್ತರಿಗೆ ಅನ್ನದಾಸೋಹ, ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿತ್ತು. ಜೆಬಿ ನ್ಯೂಸ್ ಕನ್ನಡ. ಒಂದು 1000 ವರ್ಷ ಹಿಂದೆ ನಡ್ಕೊತಾ ಬಂದಿರುವ ಜಾತ್ರೆ ಅಂದರೆ ನಮಗೆ ತಿಳಿದಿರುವಂತೆ ಅಂದರೆ ಒಂದು 100 ವರ್ಷ ಅಂತೆ ನಡ್ಕೊತಾ ಬಂದಿದ್ದಾರೆ ಇರ್ತಕ್ಕ ಈ ಜಾತ್ರೆ. ಇದು ಕೊಟ್ಟಿಗೆ ಹುಣ್ಣಿ ಅಂದ್ರೆ ಕೊಟ್ಟಿಗೆ ಹುಣ್ಣಿ ಮುಂದಿರ್ಲಿಕ್ಕಾಗಿ ಯಾವುದು ಶುಕ್ರವಾರ ಬೇಸ್ತಾರೆ ಯಾವುದು ಬರ್ತದಿಲ್ಲ, ಆ ಥರ ಮಾಡ್ಕೊತಾ ಬಂದಿದ್ದಾರೆ ಹಿಂದಿನ ಹಿರುಗಳೆಲ್ಲ. ಇಲ್ಲಿ ಎಲ್ಲ ಜನ ಏನಂದ್ರೆ ಸಂಪರ್ಕ ಎಲ್ಲರೂ ಅಂದ್ರೆ ಜಾತಿ ಭೇದ ಏನಿಲ್ಲ, ಇಲ್ಲಿ ಎಲ್ಲರೂ ಏನಾದರೂ ಸೇರಿ ಇದು ಜಾತ್ರೆ ಮಾಡುವಂಥದ್ದು. ಯಾವ ರೀತಿ ಆಚರಣೆ ಮಾಡ್ತೀರಿ ಪ್ರತಿ ವರ್ಷ ಅಂದ್ರೆ ಯಾವತ್ರಿ ಅಂದರೆ ಎಲ್ಲ ಕುದುರೆ ತರಿಸ್ತೀವಿ, ಕೋಲಾಟ ಮಾಡಿಸ್ತೀವಿ, ಮತ್ತೇನಾದ್ರೆ ಎಲ್ಲ ಊರಿಂದ ಏನಾದ್ರು ಜನ ಬರ್ತಾರ, ಆ ಥರದ ಏನಾದ್ರೆ ಆಚರಣೆ ಮಾಡ್ತೀವಿ ಎಲ್ಲರೂ ಕಲ್ತೀವಿ. ಸ್ವಂತ ತಾಲೂಕ ಅಂದರೆ ಕಲ್ಮೂಡು, ಸ್ವಂತ ಅಂದ್ರೆ ಕಲ್ಮೂಡು ಅವರು ಗುರುಗಳದ ಊರು, ಅವ್ರದ್ದು ಸ್ವಂತ ಊರದ ಆ ಗುರುಳಿಗೆ ಕರ್ಸೀವಿ. ಆಯ್ತು ಇಲ್ಲಿ ಏನಂದ್ರೆ ಕಮರಿ ಮಠ ಅಂಥೇಳಿ ರುದ್ರೂರು ದೇವಾನಂದ ಸ್ವಾಮಿಗಳು ಅಂಥೇಳಿ ಅವ್ರಿಗೆ ಕರ್ಸೀವಿ. ಆಯಿತು ನಿಡೋದ ಮೋರ್ಷದ ಅಂತೇಳಿ ಯಾರ ಸಂತೋಷ್ ಮೋರ್ಷದ ಅಂಥೇಳಿ ಅವ್ರಿಗೂ ಕರ್ಸೀವಿ. ಇನ್ನು ಇಲ್ಲಿ ನಿಳಗಿದಿಂದ ಒಂದು ಗುರುಗಳು ಇದ್ದಾರೆ, ಅವ್ರು ಭೀ ಅವ್ರೇನು ವಿಜಯನಾಂಗ ಲಿಂಗೇಶ್ವರ ಅವ್ರ ಹೆಸರು. ನಮ್ಮ ಎಲ್ಲ ಗ್ರಾಮದವರು ಕೂಡಿ ಹಿಂದೂ ಮುಸ್ಲಿಂ ಹಾಗೂ ಎಲ್ಲ ಧರ್ಮದವರು ಕೂಡಿ ಆಚರಣೆ ಮಾಡುವಂಥ ಒಂದು ಭವ್ಯವಾದಂಥ ಒಂದು ಜಾತ್ರಾ ಮಹೋತ್ಸವವನ್ನು ನಮ್ಮ ಗ್ರಾಮದಲ್ಲಿ 2 ದಿವಸಗಳ ಕಾಲ ನಡೀತು ಅಂತ ಹೇಳ್ಬೋದು. ಈ ಜಾತ್ರೆದ ಇನ್ನೊಂದು ವಿಶೇಷತೆ ಅಂದರೆ ಪುರಾತನ ಕಾಲದಿಂದ ನಮ್ಮ ಮುತ್ತಜ್ಜರು ಕೂಡ ಹೇಳ್ತಾರೆ ಏನಪ್ಪ ಅಂದ್ರೆ ಮೊದಲು ಆ ಗೋರಿ ಸಣ್ಣದಾಗಿತ್ತು, ಇಂದಿನ ಕಾಲದಲ್ಲಿ ಬೆಳೀತಾ ಬಂತು ಅಂತ ಹೇಳ್ತಾರೆ. ಅಷ್ಟೆಲ್ಲ ಆ ಒಂದು ಮಂದಿರದಲ್ಲಿ ಭಕ್ತಿಯಿಂದ ನೆನೆಸಿ ನಾವು ಪ್ರಾರ್ಥನೆ ಮಾಡಿದರೆ
ನಮ್ಮ ಇಷ್ಟಾರ್ಥಗಳನ್ನು ಈಡೇರ್ತವಂತೇಳಿ ನಮ್ಮ ಪೂರ್ವಜರ ನಂಬಿಕೆ ಇದೆ. ಎಲ್ಲ ಗ್ರಾಮದವರು ಭಕ್ತಿಯಿಂದ ಅಲ್ಲಿ ನೆನೆಸಿ ಅಲ್ಲಿ ನಮಿಸಿದರೆ ಅವರ ಇಷ್ಟಾರ್ಥಗಳನ್ನು ಈಡೇರ್ತವೆ. ಅಷ್ಟೇ ಅಲ್ಲ, ಇನ್ನೊಂದು ಇವತ್ತು ನಾವು ವಾತಾವರಣದಲ್ಲಿ ಬದಲಾವಣೆ ಕೂಡ ನೋಡ್ಬೋದು. ಈ ವಾತಾವರಣದ ಬದಲಾವಣೆಗೆ ಹಿನ್ನೆಲೆ ಏನಂದ್ರೆ ಆ ಒಂದು ಸಾನೆ ಸಾಹೇಬರ ದೇವರ ಒಂದು ಪವಾಡ ಅಂತ ಹೇಳ್ಬೋದು. ಯಾಕಂದರೆ ಪ್ರತಿ ವರ್ಷವೂ ಈ ಜುಲೂಸ್ ನಡೀತುವಂಥ ಸಂದರ್ಭದಲ್ಲಿ ಹಾಗೂ ಜಾತ್ರಾ ಮಹೋತ್ಸವದಲ್ಲೂ ಕಂಪಲ್ಸರಿಯಾಗಿ ಸುಮಾರು ನಾವು ತಿಳಿದ ಬಾಲ್ಯದಿಂದ ನೋಡ್ತಾ ಇದ್ದೇವೆ, ಇಲ್ಲಿಯವರೆಗೆ ಮಳೆಯನ್ನು ಸದಾ ಕಾಲ ಬರ್ತದೆ. ಈ ಜಾತ್ರಾ ಮಹೋತ್ಸವದ 2 ದಿವಸದ ಕಾಲದಲ್ಲಿ 1 ದಿವಸದಲ್ಲಿ ಸಂದರ್ಭದಲ್ಲಿ ಮಳೆಯನ್ನು ಬರ್ತದೆ. ಇವತ್ತು 100% ಮಳೆಯನ್ನು ಬರ್ತದೆ. ಈ ಒಂದು ಪವಾಡ ಇದೆ. ಹಿಂದಿನ ದಿನಗಳಲ್ಲಿ ಕೂಡ ಮಳೆ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ನಮ್ಮ ಪೂರ್ವಜರು ಹಿರಿಯರು ಎಲ್ಲರೂ ಕೂಡಿಕೊಂಡು ಅಲ್ಲಿ ಪ್ರಾರ್ಥನೆಯನ್ನು ಮಾಡಿದಾಗ 10 ದಿವಸ 11 ದಿವಸಗಳಲ್ಲಿ ಪ್ರಾರ್ಥನೆ ಮಾಡಿದ ತಕ್ಷಣ ಅಲ್ಲಿ ಮಳೆಯನ್ನು ಬರ್ತಾ ಅಂತ ನಂಬಿಕೆ ಇದೆ. ಇಲ್ಲಿ ನಮ್ಮ ಸುತ್ತಮುತ್ತಲಿರುವಂಥ ಸುಮಾರು 8-10 ಹಳ್ಳಿಯಿಂದ ಗ್ರಾಮದಿಂದ ಅಲ್ಲಿನ ಎಲ್ಲ ಜನರು ಬಂದು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿದ ನಂತರ ಹಡಿಕೆಗಳನ್ನು ಕೂಡ ಈಡೇರಿಸುವುದೊಂದು ವಾಡಿಕೆ ಇದೆ. ಗೋಲ್ಮಳಕುಂದ ಗ್ರಾಮದ ಜಾತ್ರಾ ಮಹೋತ್ಸವ ಇದೊಂದು ವಿಶೇಷವಾಗಿರ್ತಕ್ಕಂಥ ಜಾತ್ರೆ. ಇಲ್ಲಿ ಸರ್ವ ಧರ್ಮೀಯರು ಭಾಗವಹಿಸಿ ಭಾಳ ಉತ್ಸಾಹದಿಂದ ಭಕ್ತಿ ಶ್ರದ್ಧೆಯಿಂದ ಮಾಡ್ತಕ್ಕಂಥ ಈ ಕಾರ್ಯಕ್ರಮ 2 ದಿವಸ, ಪ್ರತಿ ವರ್ಷ 2 ದಿವಸ ಈ ಕಾರ್ಯಕ್ರಮ ನಡೀತಾ ಇರ್ತದೆ. ಭಾಳ ಶ್ರದ್ಧಾ ಭಕ್ತಿಯಿಂದ ಎಲ್ಲರೂ ಗ್ರಾಮಸ್ಥರು ತಪ್ಪಲಾರದೆ ಈ ಹಬ್ಬಕ್ಕೆ ಬೇರೆ ಊರಿನಿಂದ ನೆಂಟರಿಷ್ಟರು ಸಹಿತ ಬಂದು ಈ ಹಬ್ಬ ಜಾತ್ರೆಗಳಲ್ಲಿ ಭಾಗವಹಿಸ್ತಾರೆ. ಇದೊಂದು ಭಾಳ ವೈವಿಧ್ಯಮಯವಾಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಜಾತ್ರಾ ಕಾರ್ಯಕ್ರಮ. ಭಾಳ ಕಾಲದಿಂದಲೂ ಸುಮಾರು ನಾನು ನೋಡುವಷ್ಟು 40 ವರ್ಷಗಳಿಂದಲೂ ಸಹಿತ ಅದ್ಧೂರಿಯಾಗಿ ಭಕ್ತಿ ಭಾವದಿಂದ ನಡೀತಕ್ಕಂಥ ಈ ಕಾರ್ಯಕ್ರಮ ಭಾಳ ಶ್ರದ್ಧೆಯಿಂದ ನಡೀತಕ್ಕಂಥ ಕಾರ್ಯಕ್ರಮ ಇದಾಗಿದೆ. ये उर्स चलते आ रहा बहुत पुराने, इतने पुराने कि हमारे बाप दादा देखते आ रहे हैं, या 100 साल बोलो हम तो देखते आ रहे हैं, या 500 साल 1000 साल से ये हजरत शानी साहिब की दरगाह ही है। यहाँ कोई जात भेद ऐसा कुछ भी नहीं है। सब मिल के पूरे गाँव के पूरे मिल के, आजू गाँव के बाजू गाँव के पूरे मिल के, यानी कि अब हमारे जितने आते खेड़े बाजू मिल के कम से कम ना तो 15 से 20 हज़ार पब्लिक रहती है यहाँ। संदल रहता है, ये 18 को संदल है और 19 को उर्स है। ये पूरे लोग का एक तरह मिल के करते हैं यहाँ पूरा। हाँ, कोई जात भेद वो कुछ भी नहीं है। पूरे लोग को ऐसो वालों को खाने के लिए, पानी के लिए सब व्यवस्था है वहाँ।